ಪಂಚಾಯತ್ ಆರ್ಟಿಯಲ್ಲಿ ಪಂಚಾಯತ್ ತಗೊಂಡು ಎಲ್ಲ ಇದೆ. ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಮೃತದೇಹ ಸಿಕ್ಕಿದ್ರೆ ಇವತ್ತೇ ದಪ್ಪರ ಇವತ್ತೇ. ಅದರಲ್ಲೇ ಒಂದು ದೊಡ್ಡ ವಿಷಯ ಅಂತ ಹೇಳಿ ನೀವು ತೋರಿಸ್ತೀನಿ ಅಲ್ಲ, ನಾ ಪೀಡೆ ಹಾಕಿರ್ಬೋದು. 6/4/2010 ಅಪರಿಚಿತ ಮಹಿಳೆ ಕೊಲೆ ಆದದ್ದು. 302, 201 ಸಾಕ್ಷಿನಾಶ, ಮರ್ಡ್ರು, IPC. ಅವತ್ತೇ 6/4 ಧರ್ಮಸ್ಥಳ ಪಂಚಾಯತ್. ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು. ತಿರುಗಿ ನಾವು ತಿರುಗಿ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು. ನೋಡಿ ಪ್ರಶ್ನೆ ಅಷ್ಟೇ, ಅದಕ್ಕೆ ಉತ್ತರ ಬೇಕು. ಮತ್ತೆ ಇವಾಗ ಇಂಥ ಒಂದು ಕೊಲೆ ಪ್ರಕರಣ ಆಗುವಾಗ ಸಾಕ್ಷಿನಾಶ ಅಂತ ಯಾವ ತರ ಕೊಟ್ಟಿರೋದು ಇವರು? ಹೌದು ತಾನೇ? ಸಾಕ್ಷಿನಾಶ ಹಂಗಾರೆ ಯಾರು ಮಾಡಿರೋದು? ಏನು ಮಾಡಿದ್ದಾರೆ? ಅವತ್ತೇ ದಫನ ಮಾಡ್ಲಿಕ್ಕೆ ಕಾರಣ ಏನು? ಇದೇ ತರ ಆಗಿರೋದು ಪ್ರತಿಯೊಂದು. ಇದರಲ್ಲಿ ಇವಾಗ ಅಪರಿಚಿತ ಶವ ಅಂತ ಸಿಗ್ತಲ್ಲ, ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು. ಉಳಿದಂಗಾರೆ ಕೊಲೆ ಅಲ್ಲ ಅಂತ ಯಾವ ಆಧಾರ ಮೇಲೆ ಹೇಳುದು? ಯಾರಿದ್ದಾರೆ? ಕಂಪ್ಲೇಂಟ್ ಯಾರು? ಇದರಲ್ಲಿ ದೂರು ಕೊಟ್ಟರು. ಇದು ಕಾರ್ಯದರ್ಶಿ ಅವರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಧರ್ಮಸ್ಥಳ, ಸ್ಥಾನಾಧಿಕಾರಿ ಧರ್ಮಸ್ಥಳ ಹೊರಟಾಣೆಯವರು ಕೊಟ್ಟಿರೋದು. ಯಾವುದು ಔಟ್ ಪೋಸ್ಟ್ ಇಂದ ಕೊಟ್ಟಿರೋದು ಇದು ದಫನ ಮಾಡ್ಲಿಕ್ಕೆ. ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ, ಇದಕ್ಕೆ ಕ್ರಮ ತಗೊಳ್ಳಿಕ್ಕೆ ಇಲ್ವೋ? ಹಂಗಾರೆ ಎಷ್ಟು ಕೇಸುಗಳ ಬಗ್ಗೆ ನೀವು ಇಲ್ಲಿ ಮಾಹಿತಿ ಕೊಡೋಕೆ ಬಂದಿದ್ರಿ ಇವತ್ತು? ಸರ್ ಒಂದು 160 ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಬಂತಿದ್ದಾರಲ್ಲಿ ಎಲ್ಲ ಅನ್ನೋನ್ ಬಾಡಿ ಸರ್ ಎಲ್ಲ. ಮತ್ತೆ ಇದು ಯಾವ ಆಧಾರ ಮೇಲೆ ತೆಗೆದ್ರೆ ಅಂತ ಹೇಳಿದ್ರೆ, ಇದನ್ನು ಅವತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಂದು ಇದು ಮಾಡಿದ್ದಾರೆ, ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ. ಅವತ್ತು ಪ್ರೆಸ್ ಮೀಟಿಂಗ್ ಮಾಡಿ ಅವತ್ತಿಂದ ಇಂದಿನ ತನಕ ನಾವು ಪ್ರೆಸ್ ಮೀಟಿಂಗ್ ಮಾಡೋ ಡೇಟ್ ಇದೆ 9/7/2025. ಅವ್ರು ಹೇಳೋ ಪ್ರಕಾರ ನಾವು ತೆಗೆದಿರೋದು. ಅಲ್ಲ, ಇದು SIT ಅವ್ರು ಕೇಳಿದ್ರೆ ಅಥವಾ ನೀವು? SIT ನಾವೇ ಕೊಡ್ಬೇಕಲ್ಲ ಸರ್. SIT ಕೇಳೋದಲ್ವ, ನಾವು ಕೊಡೋದು ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡಬೇಕು. SIT ಕೊಲೆ ಅಂತ ಆಗಿದೆ, ಅದು ಅದರಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಇದ್ರೆ ಉಳಿದುದು ಅದರ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ. ಈಗ ಯಾವ್ದು ಸರ್? ನೀವು 302 ಸೆಕ್ಷನ್ ಹಾಕಿದಾರಲ್ಲ, ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ. ಅದರದ ಅದು ನೋಡ್ಬೇಕು. ಇವಾಗ ಅದ್ರಲ್ಲಿ ಇಲ್ಲಿ ಇವಾಗ ಯಾವುದೇ ಪತ್ರ ಇಲ್ಲ ಅಲ್ಲ. ಬಿ ರಿಪೋರ್ಟ್ ಏನೋ ಸಲ್ಲಿಕೆ ಅದಕ್ಕೆ ಆಗಿದೆಯಾ? ಅದಕ್ಕೆ ಇವಾಗ ಅದು 2010 2013 ತನಕ ಇರುವ ಎಲ್ಲಾ ಪತ್ರಗಳನ್ನು ನಾಶ ಮಾಡಿದಾರಲ್ಲ. ಆವಾಗ ಇನ್ನು ನ್ಯಾಯಾಲಯ ನೋಡ್ಬೇಕು ಅಲ್ಲಿದೆ ಅಂತ. ಅದನ್ನು ಹಾಕಿದೀವಿ ನಾವು. ಅದೇ ಬೇಕು, ನಮಗೆ ಬೇಕಾಗಿರೋದು ತನಿಖೆ ಹೆಂಗೆ ಇರಲಿ. ಆದ್ರೆ ಒಂದೇ ದಿನಕ್ಕೆ ಯಾವ ರೀತಿ ಸರ್ ಇದು ಮಾಡಿರೋದು? ಸಾಕ್ಷಿ ನಾಶ ಆಗಿದೆ, ಅದನ್ನು ಕೊಟ್ಟಿದ್ದಾರೆ. 201 ಸಾಕ್ಷಿ ನಾಶ, ಮರ್ಡರ್ ಅಂತೂ ಆಗಿದೆ. ಹಾಗೆ ತನಿಖೆ ಮಾಡೋದು ಯಾವ ಸರ್? ಇದು ವಸತಿ ಗೃಹದಲ್ಲಿ ಸಿಕ್ಕಿರೋದು. ಬೀದಿಯಲ್ಲಿ ಆಗಿಲ್ಲ ಅಂತ ನೀವು ಹೇಳ್ತಿರೋದು. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇನ್ವೆಸ್ಟಿಗೇಷನ್ ಆಗಿಲ್ಲ. ಆದ್ರೆ ಒಂದೇ ದಿನಕ್ಕೆ ಆಗ್ತದೆ ಸರ್ ಅದಲ್ಲ. ಯಾರು ಬಾಡಿ ಅಂತ ಬೇಕು, ಯಾರಿಗೆ ಅವ್ರಿಗೆ ತಲುಪಿಸ್ಬೇಕು, ಹೌದು ತಾನೆ? ಪಬ್ಲಿಸಿಟಿ ಮಾಡಬೇಕು. ಇದು ಯಾವ್ದು ಮಾಡ್ತಾ ಇಲ್ವಲ್ಲ. ಪತ್ರಿಕಾ ಪ್ರಕಟಣೆ ಆಗಿಲ್ಲ, ಯಾವ್ದು ಇಲ್ಲ ಸರ್. ಇದು ಇಷ್ಟಿದೆ ಸರ್, 160 ಅಸಹ್ಯ ಸಾವು. ಇದರಲ್ಲಿ ಯಾವ್ದಾರು ಇಲ್ಲ ಸರ್. ನಾನು ಫೋಟೋ ಕೇಳಿದೀನಿ ಸರ್, ಇಲ್ಲ. ಏನೋ ಇದು ದಫನ ಮಾಡಿರುವ ಫೋಟೋ ಕೇಳಿದೀನಿ, ಅದು ಇಲ್ಲ ಸರ್. ಇವೆಲ್ಲ ಯಾವುದೂ ಇಲ್ಲ. ಫಸ್ಟ್ ಒಂದು ಪತ್ರಿಕೆ ವರ್ಷ ಮಾತ್ರ ಮಾಡಿದ್ದಾರೆ, ಎಲ್ಲ ನಮ್ಮ ಹತ್ರ ದಾಖಲೆ ಇದೆ ಅಂತ ಸರ್. ಅವರು ಕೇಳಿರುವ ಪಾಯಿಂಟ್ ನಾನು ಕೇಳಿರೋದು, ವತಿಯಿಂದ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿರುವಂತೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಾಥ ಶವಗಳ ದಫನ ಮಾಡುವ ವ್ಯಕ್ತಿಯ ಮಾನಸಿಕ ಸದೃಢತೆ ಇದೆ ಅಂತ ಹೇಳ್ತಾನೆ. ಅದರಲ್ಲಿ ಲೆಕ್ಕ ಕೊಡ್ಬೇಕು ತಾನೆ, ಹಾಸ್ಪಿಟಲ್ ವರದಿ ಕೊಡ್ಬೇಕು. ಇದು ಯಾವುದೂ ಇಲ್ಲ, ಇದಿಲ್ಲ ಅಂತ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರೆ ಕೇಳು, ನಾನು ಎಷ್ಟೇ ಕೇಳಿ, ನಾನು ಏನು ಹೇಳ್ತಾ ಇಲ್ಲ. ಏನು ಅವ್ರು ಹೇಳಿರೋದು, ಅವ್ರು ಹೇಳಿದನ್ನು ದಾಖಲೆ ಸಮೇತ ನಾನು ಮುಂದೆ ಬಂದೇನೆ. ನನಗೆ ತನಿಖೆ ಆಗಬೇಕು, ಪ್ರತಿಯೊಂದು ತನಿಖೆ ಆಗಬೇಕು. ಕೊಟ್ಬಿಡ್ತೀರಾ ಈಗ? ಇವಂತ ಬಂದು ಕೊಡ್ತೀವಿ. ಮತ್ತೆ ಇನ್ನೊಂದು ವಿಷಯ ನಾನು ಇನ್ನೊಂದು ಕೊಡ್ತಾ ಇದ್ದೀನಿ. ಇವಾಗ ನಿನ್ನೆನೆ ನಮ್ಮ ಸಾಕ್ಷಿದಾರ ಈ ಹಿಂದೆನೇ ನೀವು ತಮ್ಮ ಮುಂದೆ ಎಲ್ಲರೂ ಹೇಳಿದೆ. ನಾನು ಒಬ್ಬನೇ ಅಲ್ಲ, ನಾನು ಯಾರೋ ಹೇಳಿದಕ್ಕೆ ಕೇಳಿ ಬಂದು ಏನೋ ದೂರು ಕೊಡ್ತಾ ಇಲ್ಲ. ನಾನು ನೋಡಿರೋದನ್ನು ಅದರೊಟ್ಟಿಗೆ ಇನ್ನು ಯಾರ್ಯಾರು ಇದ್ರು ಆ ಒಂದು ಮಣ್ಣು ಮಾಡ್ತಾ ಇರುವಾಗ ಯಾರೆಲ್ಲ ಬಂದು ಹೋದ್ರು ಇವರೆಲ್ಲ ವರದಿ ಇದೆ ಅಂತ ಹೇಳಿದೆ. ಅದರ ಪ್ರಕಾರ ನಾನು ದೂರು ಕೊಟ್ಟಿರೋದು ಹೇಳಿದ್ದೀನಿ, ಸತ್ಯಾಸತ್ಯ ಘಟನೆ ಅಂತ ಹೇಳಿದ್ದೀನಿ. ಅದರ ಪ್ರಕಾರವಾಗಿ ನನ್ನ ಫಸ್ಟ್ ಹೇಳಿಕೆ ತಗೊಂಡ್ರು. ಹೇಳಿಕೆ ಪ್ರಕಾರವಾಗಿ ಅವರು ಅದನ್ನೆಲ್ಲ ತಗೊಂಡ ನಂತರ ಯಾರು ಸಾಕ್ಷಿದಾರ ಅವರನ್ನು ಕರೆಸಿದ್ರು, ಅವರ ಮನೆಗೆಲ್ಲ ಹೋಗಿ ಎಂಕ್ವೈರಿ ಮಾಡಿದ್ರು. ಆ ನಂತರ ಇವರನ್ನ ಕರೆಸಿ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ತಗೊಂಡ ನಂತರ ಅವರನ್ನೇ ಕರ್ಕೊಂಡು ಹೋಗಿ, ಅದು ಇಬ್ಬರು ಇದ್ರು, ಒಬ್ಬೊಬ್ಬರನ್ನ ಕರ್ಕೊಂಡು ಹೋದ್ರು. ಒಬ್ಬರನ್ನ ಫಸ್ಟೇ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು. ಆ ನಂತರ ತಿರ್ಗಾ ಅವರು ಬಂದ ನಂತರ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು.
ಆ ನಂತರ ಇದೆಲ್ಲ ಆದ ಮೇಲೆ ನನ್ನ ಕರ್ಕೊಂಡು ಹೋಗಿ ಸ್ಥಳ ಮಾಜರು ಮಾಡಿಸಿ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇನ್ನು ಇವಾಗ ಈಗ ನೀವು ತೋರಿಸಿದ ಸ್ಪಾಟ್ ಅಲ್ಲಿ ಮಣ್ಣು ತೆಗ್ದಿದಾರ ಇಲ್ವಾ ಸರ್? ಇಲ್ಲ, ಯಾವ್ದು ಇದೆ ಏನಂತಿದಾರ ಆ ಸ್ಪಾಟ್? ನೀವು ಕೇಳಿದ್ರ ಯಾವಾಗ ತೆಗಿತೀರಾ ಏನ್ ಕಥೆ? ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇನ್ನು ಇವಾಗ ಬೇರೆ ಬೇರೆ ಅಧಿಕಾರಿ ಎಲ್ಲ ಬಂದು ನೋಡಿದಾರಲ್ಲ, ಅದಕ್ಕೆ ಆದಷ್ಟು ಬೇಗ ತೆಗಿಬೇಕು, ಡಿಲೇ ಮಾಡಬಾರ್ದು. ಹೋಗಿ ಬಂದ್ಬಿಡಿ ಸರ್. ಅದಕ್ಕೋಸ್ಕರ ಹೋಗಿದ್ದೀನಿ ಸರ್. ಹೋಗಿ ಬರಲ್ಲ ಸರ್? ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ, ಇದಕ್ಕೆ ಕ್ರಮ ತಗೊಳ್ಳಿಕ್ಕೆ ಇಲ್ವೋ ಹಂಗಾರೆ? ಎಷ್ಟು ಕೇಸುಗಳ ಬಗ್ಗೆ ನೀವು ಇಲ್ಲಿ ಮಾಹಿತಿ ಕೊಡಕ್ ಬಂದಿದ್ರಿ ಇವತ್ತು? ಸರ್ ಒಂದು 160 ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಬಂತು ಇದರಲ್ಲಿ ಎಲ್ಲ ಅನ್ನೋನ್ ಬಾಡಿ ಸರ್ ಎಲ್ಲ. ಮತ್ತೆ ಇದು ಯಾವ ಆಧಾರ ಮೇಲೆ ತೆಗೆದ್ರೆ ಅಂತ ಹೇಳಿದ್ರೆ, ಇದನ್ನು ಅವತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಂದು ಇದು ಮಾಡಿದ್ದಾರೆ, ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ. ಅವತ್ತು ಪ್ರೆಸ್ ಮೀಟಿಂಗ್ ಮಾಡಿ ಅವತ್ತಿಂದ ಇಂದಿನ ತನಕ ನಾವು ಪ್ರೆಸ್ ಮೀಟಿಂಗ್ ಮಾಡೋ ಡೇಟ್ ಇದೆ 9/7/2025. ಅವ್ರು ಹೇಳೋ ಪ್ರಕಾರ ನಾವು ತೆಗೆದಿರೋದು. ಅಲ್ಲ, ಇದು SIT ಅವ್ರು ಕೇಳಿದ್ರೆ ಅಥವಾ ನೀವು SIT ನಾವೇ ಕೊಡ್ಬೇಕಲ್ಲ ಸರ್? SIT ಕೇಳೋದಲ್ವ, ನಾವು ಕೊಡೋದು ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡಬೇಕು. SIT ಕೊಲೆ ಅಂತ ಆಗಿದೆ, ಅದು ಅದರಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಇದ್ರೆ ಉಳಿದುದು ಅದರ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ. ಈಗ ಯಾವ್ದು ಸರ್? ನೀವು 302 ಸೆಕ್ಷನ್ ಹಾಕಿದಾರಲ್ಲ, ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ. ಅದರದ ಅದು ನೋಡ್ಬೇಕು. ಇವಾಗ ಅದ್ರಲ್ಲಿ ಇಲ್ಲಿ ಇವಾಗ ಯಾವುದೇ ಪತ್ರ ಇಲ್ಲ. ಅಲ್ಲ, ಬಿ ರಿಪೋರ್ಟ್ ಏನೋ ಸಲ್ಲಿಕೆ ಅದಕ್ಕೇನೆ ರಿಪೋರ್ಟ್ ಆಗಿದೆಯಾ? ಅದಕ್ಕೆ ಇವಾಗ ಅದು 2010 10 2013 ತನಕ ಇರುವ ಎಲ್ಲಾ ಪತ್ರಗಳನ್ನು ನಾಶ ಮಾಡಿದಾರಲ್ಲ. ಆವಾಗ ಇನ್ನು ನ್ಯಾಯಾಲಯ ನೋಡ್ಬೇಕು ಅಲ್ಲಿದೆ ಅಂತ, ಅದನ್ನ ಹಾಕಿದೀವಿ ನಾವು. ಅದೇ ಬೇಕು, ನಮಗೆ ಬೇಕಾಗಿರೋದು ತನಿಖೆ ಹೆಂಗೆ ಇರಲಿ. ಆದ್ರೆ ಒಂದೇ ದಿನಕ್ಕೆ ಯಾವ ರೀತಿ ಸರ್ ಇದು ಮಾಡಿರೋದು? ಸಾಕ್ಷಿ ನಾಶ ಆಗಿದೆ, ಅದನ್ನು ಕೊಟ್ಟಿದ್ದಾರೆ. 201 ಸಾಕ್ಷಿ ನಾಶ ಮಾಡ್ರು ಅಂತೂ ಆಗಿದೆ. ಹಾಗೆ ತನಿಖೆ ಮಾಡೋದು ಯಾವ ಸರ್? ಇದು ವಸತಿ ಗೃಹದಲ್ಲಿ ಸಿಕ್ಕಿರೋದು, ಬೀದಿಯಲ್ಲಿ ಆದ್ರೆ ಹೋಗಿ ಸರ್ ಆಗಿಲ್ಲ ಅಂತ ನೀವು ಹೇಳ್ತಿರೋದು. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇನ್ವೆಸ್ಟಿಗೇಷನ್ ಆಗಿಲ್ಲ. ಆದ್ರೆ ಒಂದೇ ದಿನಕ್ಕೆ ಆಗ್ತದೆ ಸರ್ ಅದಲ್ಲ. ಯಾರು ಬಾಡಿ ಅಂತ ಬೇಕು, ಯಾರಿಗೆ ಅವ್ರಿಗೆ ತಲುಪಿಸ್ಬೇಕು, ಅವ್ರು ತಾನೇ ಪಬ್ಲಿಸಿಟಿ ಮಾಡ್ಬೇಕು. ಇದು ಯಾವ್ದು ಮಾಡ್ತಾ ಇಲ್ವಲ್ಲ, ಪತ್ರಿಕಾ ಪ್ರಕಟಣೆ ಆಗಿಲ್ಲ, ಯಾವ್ದು ಇಲ್ಲ ಸರ್. ಇದು ಇಷ್ಟಿದೆ ಸರ್, 160 ಅಸಹ್ಯ ಸಾವು. ಇದರಲ್ಲಿ ಯಾವ್ದಾರು ಇಲ್ಲ ಸರ್. ನಾನು ಫೋಟೋ ಕೇಳಿದ್ದೀನಿ ಸರ್, ಇಲ್ಲ. ಏನ ಇದು ದಫನ ಮಾಡಿರುವ ಫೋಟೋ ಕೇಳಿದ್ದೀನಿ, ಅದು ಇಲ್ಲ ಸರ್. ಇವೆಲ್ಲ ಯಾವುದೂ ಇಲ್ಲ. ಫಸ್ಟ್ ಒಂದು ಪತ್ರಿಕಾಗೋಷ್ಠಿ ಮಾತ್ರ ಮಾಡಿದ್ದಾರೆ, ಎಲ್ಲ ನಮ್ಮ ಹತ್ರ ದಾಖಲೆ ಇದೆ ಅಂತ ಸರ್. ಅವರು ಕೇಳಿರುವ ಪಾಯಿಂಟ್ ನಾನು ಕೇಳಿರೋದು, ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿರುವಂತೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಾಥ ಶವಗಳ ದಫನ ಮಾಡುವ ವ್ಯಕ್ತಿಯ ಮಾನಸಿಕ ಸದೃಢತೆ ಇದೆ ಅಂತ ಹೇಳ್ತಾನೆ. ಅದರಲ್ಲಿ ಲೆಕ್ಕ ಕೊಡ್ಬೇಕು ತಾನೆ, ಹಾಸ್ಪಿಟಲ್ ವರದಿ ಕೊಡ್ಬೇಕು. ಇದು ಯಾವುದು ಇಲ್ಲ, ಇದಿಲ್ಲ ಅಂತ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರೆ ಕೇಳು, ನಾನು ಎಷ್ಟೇ ಕೇಳಿ, ನಾನು ಏನು ಹೇಳ್ತಾ ಇಲ್ಲ. ಏನು ಅವ್ರು ಹೇಳಿರೋದು, ಅವ್ರು ಹೇಳಿದನ್ನು ದಾಖಲೆ ಸಮೇತ ನಾನು ಮುಂದೆ ಬಂದೇನೆ. ನನಗೆ ತನಿಖೆ ಆಗಬೇಕು, ಪ್ರತಿಯೊಂದು ತನಿಖೆ ಆಗಬೇಕು. ಕೊಟ್ಬಿಡ್ತೀರಾ ಈಗ? ಇವಂತ ಬಂದು ಕೊಡ್ತೀವಿ. ಮತ್ತೆ ಇನ್ನೊಂದು ವಿಷಯ ನಾನು ಇನ್ನೊಂದು ಕೊಡ್ತಾ ಇದ್ದೀನಿ. ಇವಾಗ ನಿನ್ನೆನೆ ನಮ್ಮ ಸಾಕ್ಷಿದಾರರು, ಈ ಹಿಂದೆನೇ ನೀವು ತಮ್ಮ ಮುಂದೆ ಎಲ್ಲರೂ ಹೇಳಿದೆ. ನಾನು ಒಬ್ಬನೇ ಅಲ್ಲ, ನಾನು ಯಾರೋ ಹೇಳಿದಕ್ಕೆ ಕೇಳಿ ಬಂದು ಏನೋ ದೂರ ಕೊಡ್ತಾ ಇಲ್ಲ. ನಾನು ನೋಡಿರೋದನ್ನು ಅದರೊಟ್ಟಿಗೆ ಇನ್ನು ಯಾರ್ಯಾರು ಇದ್ರು ಆ ಒಂದು ಮಣ್ಣು ಮಾಡ್ತಾ ಇರುವಾಗ ಯಾರೆಲ್ಲ ಬಂದು ಹೋದ್ರು, ಇವರೆಲ್ಲ ವರದಿ ಇದೆ ಅಂತ ಹೇಳಿದೆ. ಅದರ ಪ್ರಕಾರ ನಾನು ದೂರ ಕೊಟ್ಟಿರೋದು ಹೇಳಿದ್ದೀನಿ, ಸತ್ಯಾಸತ್ಯ ಘಟನೆ ಅಂತ ಹೇಳಿದ್ದೀನಿ. ಅದರ ಪ್ರಕಾರವಾಗಿ ನನ್ನ ಫಸ್ಟ್ ಹೇಳಿಕೆ ತಗೊಂಡ್ರು. ಹೇಳಿಕೆ ಪ್ರಕಾರವಾಗಿ ಅವರು ಅದನ್ನೆಲ್ಲ ತಗೊಂಡ ನಂತರ ಯಾರು ಸಾಕ್ಷಿದಾರ ಅವರನ್ನು ಕರೆಸಿದ್ರು, ಅವರ ಮನೆಗೆಲ್ಲ ಹೋಗಿ ಎಂಕ್ವೈರಿ ಮಾಡಿದ್ರು. ಆ ನಂತರ ಇವರನ್ನು ಕರೆಸಿ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ತಗೊಂಡ ನಂತರ ಅವರನ್ನೇ ಕರ್ಕೊಂಡು ಹೋಗಿ, ಅದು ಇಬ್ಬರು ಇದ್ರು, ಒಬ್ಬೊಬ್ಬರನ್ನ ಕರ್ಕೊಂಡು ಹೋದ್ರು. ಒಬ್ಬರನ್ನ ಫಸ್ಟೇ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು. ಆ ನಂತರ ತಿರ್ಗಾ ಅವರು ಬಂದ ನಂತರ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು. ಆ ನಂತರ ಇದೆಲ್ಲ ಆದ ಮೇಲೆ ನನ್ನ ಕರ್ಕೊಂಡು ಹೋಗಿ ಸ್ಥಳ ಮಾಜರು ಮಾಡಿಸಿ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇನ್ನು ಇವಾಗ ಈಗ ನೀವು ತೋರಿಸಿದ ಸ್ಪಾಟ್ ಅಲ್ಲಿ ಮಣ್ಣು ತೆಗ್ದಿದಾರ ಇಲ್ವಾ ಸರ್? ಇಲ್ಲ, ಯಾವ್ದು ಇದೆ. ಏನಂತಿದಾರ ಆ ಸ್ಪಾಟ್? ನೀವು ಕೇಳಿದ್ರ ಯಾವಾಗ ತೆಗಿತೀರಾ ಏನ್ ಕಥೆ? ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇನ್ನು ಇವಾಗ ಬೇರೆ ಬೇರೆ ಅಧಿಕಾರಿ ಎಲ್ಲ ಬಂದು ನೋಡಿದಾರಲ್ಲ, ಅದಕ್ಕೆ ಆದಷ್ಟು ಬೇಗ ತೆಗಿಬೇಕು, ಡಿಲೇ ಮಾಡಬಾರ್ದು. ಹೋಗಿ ಬಂದ್ಬಿಡಿ ಸರ್. ಅದಕ್ಕೋಸ್ಕರ ಹೋಗಿದ್ದೀನಿ ಸರ್. ಹೋಗಿ ಬರಲ್ಲ ಸರ್?